ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಮಹಾನ್ಗೆ ಸ್ವಾಗತ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೀತಿದೆ. ಹಾಗಾದ್ರೆ ಈ 10 ದಿನಗಳ ಅಧಿವೇಶನಕ್ಕೆ ಎಷ್ಟು ದುಡ್ಡು ಖರ್ಚಾಗ್ತಿದೆ ಗೊತ್ತಾ? ಒಂದು ದಿನಕ್ಕೆ ಎಷ್ಟು ಕೋಟಿ ಖರ್ಚಾಗ್ತಿದೆ? ಶಾಸಕರು ಅಧಿಕಾರಿಗಳ ವಸತಿ ವ್ಯವಸ್ಥೆಗೆ ಎಷ್ಟು ದುಡ್ಡು ಬೇಕಾಗುತ್ತೆ? ಪ್ರತಿದಿನ ಊಟಕ್ಕೆ ಎಷ್ಟು ದುಡ್ಡು ಬೇಕು? ಊಟಕ್ಕೆ ಏನೆಲ್ಲ ಇರುತ್ತೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. 10 ದಿನಗಳ ಅಧಿವೇಶನಕ್ಕೆ 21 ಕೋಟಿ ಖರ್ಚು. ಬೆಳಗಾವಿ ಅಧಿವೇಶನದಲ್ಲಿ ಜನಪ್ರತಿನಿಧಿಗಳು ಜನಪರ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರೋ ಇಲ್ವೋ, ಆದ್ರೆ ಜನರ ಟ್ಯಾಕ್ಸ್ ದುಡ್ಡನ್ನ ಚೆನ್ನಾಗಿ ಖರ್ಚು ಮಾಡ್ತಿದ್ದಾರೆ. ಇದರಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲ, ಎಲ್ಲರೂ ಒಂದೇ ಗುಂಪಿಗೆ ಸೇರ್ತಾರೆ. ಯಾಕಂದ್ರೆ 10 ದಿನಗಳ ಅಧಿವೇಶನಕ್ಕೆ ಸರ್ಕಾರ ಬರೋಬ್ಬರಿ 21 ಕೋಟಿ ರೂಪಾಯಿ ಖರ್ಚು ಮಾಡ್ತಿದೆ. ಅಂದ್ರೆ ಒಂದು ದಿನಕ್ಕೆ 2 ಕೋಟಿ ರೂಪಾಯಿ ಖರ್ಚು. ಅಂದಹಾಗೆ ಇದು ಅಂದಾಜು ಖರ್ಚು ಅಷ್ಟೇ. ಬಹುತೇಕ ಟೈಮ್ಗಳಲ್ಲಿ ಅಂದಾಜಿಗಿಂತಲೂ ಹೆಚ್ಚು ದುಡ್ಡು ಖರ್ಚಾಗುತ್ತೆ. 2023ರಲ್ಲಿ 17 ಕೋಟಿ ರೂಪಾಯಿ ಖರ್ಚಾಗಬಹುದು ಅಂತ ಅಂದಾಜು ಮಾಡಲಾಗಿತ್ತು. ಆದರೆ ಕೊನೆಯಲ್ಲಿ ಬರೋಬ್ಬರಿ 23 ಕೋಟಿ ರೂಪಾಯಿ ಖರ್ಚಾಗಿತ್ತು. ದೆಹಲಿ ಸ್ಫೋಟದ ಹಿನ್ನೆಲೆಯಲ್ಲಿ ಈ ಸಲ ಹೆಚ್ಚುವರಿ ಭದ್ರತೆ ಕಲ್ಪಿಸಲಾಗಿದೆ. 4,000 ಪೊಲೀಸ್ ಬದಲಾಗಿ 6,000 ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಹೀಗಾಗಿ ಭದ್ರತೆ ಮತ್ತು ಊಟಕ್ಕಾಗಿ ಹೆಚ್ಚು ದುಡ್ಡು ಖರ್ಚು ಮಾಡ್ತಿದ್ದೀವಿ ಅಂತ ಜಿಲ್ಲಾಡಳಿತ ಹೇಳಿಕೊಂಡಿದೆ. 4,000ಕ್ಕೂ ಹೆಚ್ಚು ರೂಮುಗಳು ಬುಕ್. ಬೆಂಗಳೂರಿನ ವಿಧಾನಸೌಧದಲ್ಲಿ ಅಧಿವೇಶನ ನಡೆಯುವಾಗ ರಾಜ್ಯದ ವಿವಿಧ ಭಾಗಗಳಿಂದ ಶಾಸಕರು ಬರ್ತಾರೆ. ಅವರಿಗೆ ಉಳಿದುಕೊಳ್ಳಲು ಶಾಸಕರ ಭವನ ಇದೆ. ಆದರೆ ಬೆಳಗಾವಿಯಲ್ಲಿ 2012ರಲ್ಲೇ ಸುವರ್ಣಸೌಧ ಕಟ್ಟಿಸಿದ್ರು ಇನ್ನೂ ಶಾಸಕರ ಭವನ ನಿರ್ಮಾಣ ಆಗಿಲ್ಲ. ಅಧಿವೇಶನ ಇದ್ದಾಗ ಸಿಎಂ, ಡಿಸಿಎಂ, ಸಚಿವರು, ಶಾಸಕರು, ಅಧಿಕಾರಿಗಳು, ಪತ್ರಕರ್ತರು, ಮಾರ್ಷಲ್ಗಳು, ವಾಹನ ಚಾಲಕರು ಅಂತ ಸಾವಿರಾರು ಜನ ಆಗ್ತಾರೆ. ಇವರೆಲ್ಲರೂ ಪ್ರತಿದಿನ ಸುವರ್ಣಸೌಧಕ್ಕೆ ಅಪ್ ಅಂಡ್ ಡೌನ್ ಮಾಡಬೇಕಾಗುತ್ತೆ. ಹೀಗಾಗಿ ಎಲ್ಲರೂ ಬೆಳಗಾವಿಯಲ್ಲೇ ಉಳ್ಕೋಬೇಕಾಗುತ್ತೆ. ಈ ಕಾರಣದಿಂದ ಎಲ್ಲರಿಗೂ ಬೆಳಗಾವಿ ನಗರದಲ್ಲೇ ರೂಮ್ ಬುಕ್ ಮಾಡಲಾಗುತ್ತೆ. ಇದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಖರ್ಚಾಗುತ್ತೆ. ಈ ಸಲವೂ ಜಿಲ್ಲಾಡಳಿತ 4,100 ಕೋಣೆಗಳನ್ನ ಬುಕ್ ಮಾಡಿದೆ. ಶಾಸಕರ ಭವನ ನಿರ್ಮಿಸಿದ್ರೆ ಪ್ರತಿ ವರ್ಷ ಕೋಟಿಗಟ್ಟಲೆ ದುಡ್ಡು ಉಳಿಸಬಹುದು ಅಂತಾರೆ ಸ್ಥಳೀಯ ಹೋರಾಟಗಾರರು. ಊಟಕ್ಕೆ ಪ್ರತಿದಿನ ಲಕ್ಷಗಟ್ಟಲೆ ಖರ್ಚು. ಪ್ರತಿ ವರ್ಷ ಚಳಿಗಾಲದ ಅಧಿವೇಶನದಲ್ಲಿ ಊಟಕ್ಕೆ ಆದ್ಯತೆ ನೀಡಲಾಗುತ್ತೆ. ಅಧಿವೇಶನದಲ್ಲಿ ಗಲಾಟೆ ಗದ್ದಲ ಮಾಡಿ ಸುಸ್ತಾಗೋ ಜನಪ್ರತಿನಿಧಿಗಳಿಗೆ ವೆರೈಟಿ ಭೋಜನ ರೆಡಿ ಇರುತ್ತೆ. ಒಂದೊಂದು ದಿನ ರಾಜ್ಯದ ಒಂದೊಂದು ಭಾಗದ ಊಟ ನೀಡಲಾಗುತ್ತೆ. ಜೋಳದ ರೊಟ್ಟಿ, ಸಜ್ಜಿ ಖಡಕ್ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿ, ಬಗೆ ಬಗೆಯ ಚಟ್ನಿ, 3 ವೆರೈಟಿಯ ಪಲ್ಯ, ಕುಚಲಕ್ಕಿ ಅನ್ನ, ವೈಟ್ ರೈಸ್, ಮೊಸರನ್ನ ಮತ್ತು ಮಸಾಲೆ ಅನ್ನ ಇರುತ್ತೆ. ಜೊತೆಗೆ ಕುಂದ, ಕರದಂಟು, ಮೈಸೂರು ಶ್ರೀ, ಬೇಳೆ ಹಲ್ವಾ, ಕ್ಯಾರೆಟ್ ಹಲ್ವಾ, ಮೋತಿಚೂರ್ ಲಡ್ಡು, ಜಾಮೂನ್, ಗೋಧಿ ಹುಗ್ಗಿ, ರಸ್ಮಲೈ, ಹೀಗೆ ಒಂದಲ್ಲ ಎರಡಲ್ಲ ಒಳ್ಳೆ ಮದ್ವೆ ಊಟದ ರೀತಿಯಲ್ಲಿ ದಿನಕ್ಕೊಂದು ವೆರೈಟಿಯ ಭರ್ಜರಿ ಊಟ ಬಾರಿಸ್ತಾರೆ ನಮ್ಮ ಜನನಾಯಕರು. ಕಳೆದ ವರ್ಷ ಒಂದು ದಿನದ ಊಟಕ್ಕೆ 5 ಲಕ್ಷ ರೂಪಾಯಿ ಖರ್ಚಾಗಿತ್ತು. ಈ ಸಲ ಅದು ದುಪ್ಪಟ್ಟು, ಅಂದ್ರೆ ಡೈಲಿ 10 ಲಕ್ಷ ರೂಪಾಯಿ ಜಸ್ಟ್ ಊಟಕ್ಕೆ ಖರ್ಚಾಗಬಹುದು ಅಂತ ಅಂದಾಜು ಮಾಡಲಾಗಿದೆ. ಅಂದ್ರೆ 10 ದಿನಕ್ಕೆ ಬರೀ ಊಟಕ್ಕೆ ಅಂತಲೇ 1 ಕೋಟಿ ರೂಪಾಯಿ ಖರ್ಚು ಮಾಡಿದಂತೆ ಆಗುತ್ತೆ. ಈವರೆಗೆ ಅಧಿವೇಶನಗಳಿಗೆ ಎಷ್ಟು ಖರ್ಚಾಗಿದೆ? ಸುವರ್ಣಸೌಧ ಕಟ್ಟೋ ಮುನ್ನ 2006ರಿಂದಲೇ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸಲಾಗ್ತಿತ್ತು. 2012ರಲ್ಲಿ ಸುವರ್ಣಸೌಧ ತಲೆ ಎತ್ತಿ ನಿಂತಿತ್ತು. ಸುವರ್ಣಸೌಧಕ್ಕೆ ಮೊದಲಿಗೆ 230 ಕೋಟಿ ರೂಪಾಯಿ ಖರ್ಚಾಗಬಹುದು ಅಂತ ಅಂದಾಜು ಮಾಡಲಾಗಿತ್ತು. ಆದರೆ ಸೌಧ ಫಿನಿಶಿಂಗ್ ಆಗುವಾಗ ಖರ್ಚಿನ ಮೊತ್ತ 450 ಕೋಟಿ ರೂಪಾಯಿಯ ಗಡಿ ದಾಟಿತ್ತು. ಇದೀಗ ಅಧಿವೇಶನಕ್ಕೂ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಲಾಗ್ತಿದೆ. 2006ರಲ್ಲಿ ನಡೆದ ಮೊದಲ ಬೆಳಗಾವಿ ಅಧಿವೇಶನಕ್ಕೆ 5 ಕೋಟಿ ರೂಪಾಯಿ ಖರ್ಚಾಗಿತ್ತು. ಇದು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗಿ ಈಗ 20 ಕೋಟಿ ರೂಪಾಯಿಯ ಗಡಿ ದಾಟಿದೆ. ಈಗ ನಡೀತಾ ಇರೋದು 14ನೇ ಅಧಿವೇಶನವಾಗಿದ್ದು ಕಳೆದ 13 ಅಧಿವೇಶನಗಳಿಗೆ ಒಟ್ಟು 170 ಕೋಟಿ ರೂಪಾಯಿ ಖರ್ಚಾಗಿದೆ. ಜನಪರ ಅಭಿವೃದ್ಧಿಯ ಚರ್ಚೆಯೇ ಇಲ್ಲ. ರಾಜ್ಯ ರಾಜಧಾನಿ ಬೆಂಗಳೂರು ದಕ್ಷಿಣ ಕರ್ನಾಟಕದಲ್ಲಿ ಬರುತ್ತೆ. ಹೀಗಾಗಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ತಿಲ್ಲ ಅನ್ನೋ ಕೂಗು ಇತ್ತು. ಇದೇ ಕಾರಣದಿಂದ ಉತ್ತರ ಕರ್ನಾಟಕಕ್ಕೂ ಪ್ರಾಮುಖ್ಯತೆ ನೀಡಬೇಕು ಅಂತ ಸುವರ್ಣಸೌಧ ಕಟ್ಟಿಸಲಾಯಿತು. ಅಲ್ಲೂ ಪ್ರತಿ ವರ್ಷ ಒಂದೊಂದು ಅಧಿವೇಶನ ನಡೆಸಲು ಶುರು ಮಾಡಲಾಯಿತು. ಆದ್ರೀಗ ಇಷ್ಟೆಲ್ಲ ಖರ್ಚು ಮಾಡಿದ್ರು ಸುವರ್ಣಸೌಧದ ಮೂಲ ಉದ್ದೇಶ ಕಡೆಗಣನೆ ಆಗ್ತಿದೆ ಅನ್ನೋದು ಉತ್ತರ ಕರ್ನಾಟಕ ಭಾಗದ ಜನರ ಆರೋಪ. ಇನ್ನು ಶಾಸಕರು ಸದನಕ್ಕೆ ಹಾಜರಾದರೆ ದಿನಕ್ಕೆ 2,500 ರೂಪಾಯಿ ವಿಶೇಷ ಭತ್ಯೆ ನೀಡಲಾಗುತ್ತೆ.
ಹೀಗಿರುವಾಗ ಅವರ ಖರ್ಚುಗಳನ್ನ ಸರ್ಕಾರ ಯಾಕೆ ನೋಡಿಕೊಳ್ಬೇಕು? ಹಾಗಿದ್ರೆ ಅವರು ತಮ್ಮ ಅಧಿವೇಶನ ಭತ್ಯೆಗಳನ್ನ ವಾಪಸ್ ಕೊಡಲಿ ಅಂತ ಹೋರಾಟಗಾರರು ಆಗ್ರಹಿಸಿದ್ದಾರೆ. ಸ್ನೇಹಿತರೆ, ಇದು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಅಧಿವೇಶನಕ್ಕೆ ಎಷ್ಟು ಖರ್ಚು ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ? ಖರ್ಚು ಮಾಡ್ತಿರೋದು ಸರಿಯಾಗಿ ಇದೆಯಾ ಅಥವಾ ಕಡಿಮೆ ಖರ್ಚು ಮಾಡಬೇಕಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.